ಈ ಮೊದಲು ಹೊರಡಿಸಿದ ಸೂಚನಾ ಪತ್ರದ ಪ್ರಕಾರ 2024-25ನೇ ಸಾಲಿನ ಸಾಮಾಜಿಕ ಪರಿಶೋಧನೆ ನಡೆಸಲಾಗಿದ್ದು, ಈ ಒಂದು ಗ್ರಾಮ ಸಭೆಗೆ ಆಗಮಿಸಿರುವಂಥ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ಅಮರೇಗೌಡ ದೇಸಾಯಿ ಅವರಿಗೆ ಪೂರ್ವಕವಾಗಿ ಸ್ವಾಗತ ಕೊಡ್ತಾರೆ. ಅದೇ ರೀತಿಯಾಗಿ ಈ ಒಂದು ಗ್ರಾಮ ಸಭೆಗೆ ಆಗಮಿಸಿರುವಂಥ ನಮ್ಮ ಗ್ರಾಮ ಪಂಚಾಯತಿ ಸರ್ವ ಸದಸ್ಯರಿಗೆ ಮತ್ತು ಸಾಮಾಜಿಕ ಪರಿಶೋಧನೆ ನೋಡಬೇಕಾಗಿರುವಂಥ ಶ್ರೀಯುತ ಶರಣಪ್ಪ ಅವರಿಗೂ ಹಾಗೂ ಎಲ್ಲ ಸಂಯೋಜಕರಿಗೂ ಮತ್ತು ಈ ಗ್ರಾಮ ಸಭೆಗೆ ಆಗಮಿಸಿರುವಂತಹ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಗ್ರಾಮಗಳ ಸಾರ್ವಜನಿಕರೆಲ್ಲರಿಗೂ ಸ್ವಾಗತ ಕೊಡುತ್ತಾ ಇಂದಿನ ಗ್ರಾಮ ಸಭೆಯನ್ನು ಯಶಸ್ವಿಯಾಗಿ ನಡೆಸಿಕೊಳ್ಳಬೇಕಾಗಿ ನಮ್ಮಲ್ಲಿ ಕೇಳ್ಕೊಳ್ತೇವೆ. ಇಂದಿನ ಗ್ರಾಮ ಸಭೆಯ ಅಧ್ಯಕ್ಷತೆಯನ್ನು ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂತಹ ಅಮರೇಗೌಡ ದೇಸಾಯಿ ಅವರು ವಹಿಸಿಕೊಳ್ಳಬೇಕಾಗಿ ಕೇಳ್ಕೊಳ್ತೇವೆ. ಗ್ರಾಮ ಸಭೆ ಅಧ್ಯಕ್ಷರು ನೋಡಲ್ಲ ಸರ್, ಪಂಚಾಯತ್ ಅಧ್ಯಕ್ಷರಲ್ಲ ಇಲ್ಲ, ಅವರು ನಮ್ಮನ್ನ ಇಬ್ಬರನ್ನ ಇದು ಮಾಡಬೇಕು. ಸಾಮಾಜಿಕ ಪರಿಶೋಧನೆ ಮತ್ತು 2024-25 ಅನುಷ್ಠಾನಗೊಂಡ ಕಾಮಗಾರಿಗಳು ಮತ್ತು ಭರಿಸಿದ ಇತರ ವೆಚ್ಚಗಳ ಸಾಮಾಜಿಕ ಪರಿಶೋಧನೆಯ ಗ್ರಾಮ ಸಭೆಯನ್ನು ಇಂದು ಇಡಿಗಾಲ ಗ್ರಾಮ ಪಂಚಾಯತಿಯಲ್ಲಿ ಹಮ್ಮಿಕೊಂಡಿದ್ದೇವೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯ ಮುಖ್ಯ ಉದ್ದೇಶ ದುಡಿಯುವ ಕೈಗಳಿಗೆ ಕೆಲಸವನ್ನು ನೀಡುವುದರ ಜೊತೆಗೆ ದೀರ್ಘಕಾಲಿಕ ಬಾಳಿಕೆ ಬರುವಂತಹ ಆಸ್ತಿಗಳನ್ನು ಸೃಜನೆ ಮಾಡುವುದು ಈ ಒಂದು ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಅದೇ ರೀತಿಯಾಗಿ ಎರಡನೇದು ಬಡವರ ಜೀವನೋಪಾಯವನ್ನು ಬಲಪಡಿಸುವಂಥದ್ದು. ಅಂದರೆ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಸಣ್ಣ ರೈತರು, ಅತಿ ಸಣ್ಣ ರೈತರು ತಮ್ಮ ಹೊಲಗಳಲ್ಲಿ ಭೂ ಸಮತಟ್ಟು ಮಾಡಿಕೊಳ್ಳುವುದು, ಭೂ ಅಭಿವೃದ್ಧಿ ಪಡಿಸಿಕೊಳ್ಳುವುದು, ಕೃಷಿ ಹೊಂಡ, ಇದರ ಜೊತೆಯಲ್ಲಿ ಕುರಿ ಶೆಡ್ಡು, ಕೋಳಿ ಶೆಡ್ಡು, ಹಂದಿ ಶೆಡ್ಡು ಈ ಥರ ಒಂದು ಕಾಮಗಾರಿಗಳನ್ನು ಕೈಗೊಂಡು ಅವರ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸುವಂಥದ್ದು ಈ ಒಂದು ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಅದೇ ರೀತಿಯಾಗಿ ನಿಮ್ಮೆಲ್ಲರೂ ಗೊತ್ತಿರುವ ಹಾಗೆಯೇ ಈ ಯೋಜನೆ ಅಡಿಯಲ್ಲಿ ಕೆಲಸ ನಿರ್ವಹಿಸಿದ ಕೂಲಿ ಕಾರ್ಮಿಕರಿಗೆ ದಿನವೊಂದಕ್ಕೆ 349 ರೂಪಾಯಿಗಳಂತೆ ಹೆಣ್ಣು ಗಂಡಿಗೆ ಸರಿಸಮಾನವಾದ ಕೂಲಿ, ಕೆಲಸ ಮಾಡಿದ 15 ದಿನಗಳೊಳಗಾಗಿ ಕೆಲಸ ಕೇಳಿದ 15 ದಿನಗಳೊಳಗಾಗಿ ಕೆಲಸವನ್ನು ನೀಡಬೇಕು. ಕೆಲಸ ಮಾಡಿದ 15 ದಿನಗಳೊಳಗಾಗಿ ನೇರವಾಗಿ ತಮ್ಮ ಖಾತೆಗೆ EFMS ಮೂಲಕ ಕೂಲಿ ಹಣವನ್ನು ಜಮಾ ಮಾಡಲಾಗುವುದು. ಅಂಗವಿಕಲರು ಮತ್ತು ವೃದ್ಧರು ಆಗಿದ್ದರೆ 50% ಕೆಲಸದ ಪ್ರಮಾಣದಲ್ಲಿ ರಿಯಾಯಿತಿ ಸಹ ಇದೆ. ಬಹಳ ಮುಖ್ಯವಾಗಿರುವಂಥದ್ದು, ಮನುಷ್ಯರು ಮಾಡುವ ಕೆಲಸಗಳಿಗೆ ಯಂತ್ರಗಳನ್ನು ಬಳಸುವಂತಿಲ್ಲ, ಬದಲಾಗಿ ಗುತ್ತಿಗೆದಾರರಿಗೆ ಈ ಒಂದು ಯೋಜನೆಯಲ್ಲಿ ಅವಕಾಶವಿಲ್ಲ. ಅದೇ ರೀತಿಯಾಗಿ ಸಾಮಾಜಿಕ ಪರಿಶೋಧನೆಯ ಮುಖ್ಯ ಉದ್ದೇಶ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಆಗಿರ್ಬೋದು, ಇಲ್ಲ 15ನೇ ಹಣಕಾಸು ಯೋಜನೆ ಆಗಿರ್ಬೋದು, ಈ ಎರಡೂ ಯೋಜನೆಗಳಲ್ಲಾದಂತಹ ಎಲ್ಲ ಅಂಶಗಳನ್ನು ಸಾರ್ವಜನಿಕರ ಸಮ್ಮುಖದಲ್ಲಿಟ್ಟು ಮುಕ್ತವಾಗಿ ಚರ್ಚಿಸುವಂತಹ ಇಲ್ಲಿ ಸಾರ್ವಜನಿಕ ತೀರ್ಮಾನವೇ ಅಂತಿಮ. ಒಟ್ಟಾರೆಯಾಗಿ ಸಾಮಾಜಿಕ ಪರಿಶೋಧನೆಯು ಅನುಷ್ಠಾನ ಇಲಾಖೆ ಮತ್ತು ಫಲಾನುಭವಿಗಳ ಬಗ್ಗೆ ಪಾರದರ್ಶಕತೆಯನ್ನು ಮತ್ತು ಹೊಣೆಗಾರಿಕೆಗಳನ್ನು ಗುರುತಿಸುವಂಥ ಅಂಶಗಳನ್ನು ಬಯಲಿಗೆ ತರುವಂಥದ್ದೇ ಸಾಮಾಜಿಕ ಪರಿಶೋಧನೆಯಾಗಿದೆ. ಈ ಒಂದು ಸಾಮಾಜಿಕ ಪರಿಶೋಧನೆಯಲ್ಲಿ ನಾವು ಪ್ರಥಮವಾಗಿ ತಮ್ಮ ಪಂಚಾಯಿತಿಗೆ ಬಂದಾಗ ತಮ್ಮ ಪಂಚಾಯಿತಿಯಲ್ಲಿ ಕಳೆದ ಸಾಲಿನಲ್ಲಿ ಅಂದರೆ 1/4/2023ರಿಂದ 31/3/2024 ಒಂದು ವರ್ಷಕ್ಕೆ ಸಂಬಂಧಪಟ್ಟಂತೆ ಕಳೆದ ಸಾಲಿನ ಒಂದು ವರ್ಷಕ್ಕೆ ಸಂಬಂಧಪಟ್ಟಂತೆ ಒಂದು ಸಾಮಾಜಿಕ ಪರಿಶೋಧನೆ ಕೈಗೊಂಡಿದ್ದೀವಿ. ಈ ಒಂದು ಸಾಮಾಜಿಕ ಪರಿಶೋಧನೆ ಪ್ರಕ್ರಿಯೆಯಲ್ಲಿ ಕಳೆದ ಸಾಲಿನಲ್ಲಿ ನಿಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಂದು ವರ್ಷಕ್ಕೆ ಸಂಬಂಧಪಟ್ಟಂಥ ಒಂದು ಕಾಮಗಾರಿಗಳನ್ನು ಕೈಗೊಂಡು ಆ ಒಂದು ಕಾಮಗಾರಿಗಳಿಗೆ ಸಂಬಂಧಿಸಿದ ಎಲ್ಲ ದಾಖಲಾತಿಗಳನ್ನು ನಾವು ಪರಿಶೀಲನೆ ಮಾಡಿದ್ವಿ. ಮೊದಲನೇ ಹಂತದಲ್ಲಿ ನಾವು ಹೋದ ವರ್ಷ ನಿಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೆದಂಥ ಕಾಮಗಾರಿಗಳ ಕಡತಗಳ ಪರಿಶೀಲನೆ ಮಾಡಿದ್ವಿ. ತದನಂತರದಲ್ಲಿ ಕಾಮಗಾರಿಗಳ ಪರಿಶೀಲನೆ ಅಂದರೆ ಆ ಕಾಮಗಾರಿಗಳು ಎಲ್ಲಿ ಯಾವ ಗ್ರಾಮದಲ್ಲಿ ಆಗಿವ ಎಲ್ಲಿ ಆಗಿವ ಅನ್ನೋದನ್ನು ನಾವು ಪರಿಶೀಲನೆ ಮಾಡಿದ್ವಿ. ತದನಂತರದಲ್ಲಿ ನಾವು ಒಂದು ಕಾಮಗಾರಿಗಳಲ್ಲಿ ಕೆಲಸ ಮಾಡಿದ ಕೂಲಿ ಕಾರ್ಮಿಕರ ಮನೆ ಭೇಟಿಯನ್ನು ಮಾಡ್ತೀವಿ. ತದನಂತರದಲ್ಲಿ ಈ 3 ಅಂಶಗಳಲ್ಲಿ ಕಡತಗಳ ಪರಿಶೀಲನೆ ಆಗಿರ್ಬೋದು, ಕಾಮಗಾರಿ ಪರಿಶೀಲನೆ ಆಗಿರ್ಬೋದು, ಇಲ್ಲ ಕೂಲಿ ಕಾರ್ಮಿಕರ ಪರಿಶೀಲನೆ ಆಗ್ಬೋದು, ಈ 3 ಹಂತದಲ್ಲಿ ಬಂದಂಥ ಅಂಶಗಳ ಒಂದು ವರದಿಯನ್ನು ಒಂದು ದಿನ ಸಿದ್ಧಪಡಿಸಿದ ನಂತರ ಈ ಥರ ಒಂದು ಗ್ರಾಮ ಸಭೆಯನ್ನು ಆಯೋಜಿಸಿಕೊಂಡು ಈ ಒಂದು 6 ದಿನದಲ್ಲಿ ನಮ್ಗೆ ಏನು ಕಂಡು ಬಂದವಲ್ಲ ಎಲ್ಲ ಅಂಶಗಳನ್ನು ತಮ್ಮ ಮುಂದೆ ಇಟ್ಟು ಅನುಮೋದನೆಯನ್ನು ಕೊಡ್ತಾ ಇದ್ದೀವಿ. ಅದೇ ರೀತಿಯಾಗಿ ನಿಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಳೆದ ಸಾಲಿನಲ್ಲಿ ಒಂದು ನರೇಗಾಕ್ಕೆ ಸಂಬಂಧಪಟ್ಟಂತೆ ಒಟ್ಟು ಅನುಷ್ಠಾನಗೊಂಡ ಕಾಮಗಾರಿಗಳು 92. ಈ ಒಂದು 92 ಕಾಮಗಾರಿಗಳ ಅಸಲು ಕೂಲಿ ಮೊತ್ತ 1,46,05,834 ರೂಪಾಯಿಗಳು. ಅದೇ ರೀತಿಯಾಗಿ ಸಾಮಗ್ರಿ ಮೊತ್ತ 22,32,790 ರೂಪಾಯಿಗಳು. ಒಟ್ಟು ಸೇರಿದಂತೆ ನಿಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 1,68,38,624 ರೂಪಾಯಿಗಳು ವೆಚ್ಚವಾಗಿರುತ್ತವೆ. ಇದರಲ್ಲಿ ಸೃಜನೆಯಾದ ಮಾನವ ದಿನಗಳು 56,869. ನಿಮ್ಮ ಪಂಚಾಯಿತಿಯಲ್ಲಿ ಆಕ್ಟಿವ್ ಆಗಿ ಕೆಲಸ ಮಾಡ್ತಕ್ಕಂಥ ಜಾಬ್ ಕಾರ್ಡ್ಗಳು 1229 ಆಗಿರ್ತವೆ. ಒಂದು ಕಾಮಗಾರಿ ಒಂದು ಸಂಕ್ಷಿಪ್ತ ವಿವರ ನೋಡ್ತೀನಿ. ಚರಂಡಿ ನಿರ್ಮಾಣದ ಕಾಮಗಾರಿ 1, ಸಿಡಿ ನಿರ್ಮಾಣದ ಕಾಮಗಾರಿ 1, ಜಾನುವಾರು ಶೆಡ್ ನಿರ್ಮಾಣದ ಕಾಮಗಾರಿ 14,